ಯಾರ್ಯಾರು ಗೇರ್ ಗಾಡಿ ಓಡಿಸ್ತಾರೋ ಪೋಟ್ರ್ ನನಗೆ ತುಂಬ ಪಾಪ. ಇದು ನೋಡಿ ಮತ್ತೆ ಎಷ್ಟು ದೊಡ್ಡ ಐಟಮ್ ಕೊಟ್ಟಿದ್ದಾನೆ. ಬಟ್ ನಾವು ಎಕ್ಸ್ಟ್ರಾ ಕೇಳೋಕ್ಕಾಗಲ್ಲ. ಯಾಕೆ ಹೇಳಿ, ಅದು 20 ಸೆಂಟಿಮೀಟರ್ಸು ಹೊರಡೆ ಇರಬೇಕು. 20 ಸೆಂಟಿಮೀಟರ್ ಹೊರಗಡೆ ಇದೆ. ನಾನು 20 kg ಹೊರಗಡೆ ಇರಬೇಕು. 20 kg ಹೊರಗಡೆ ಇದೆ. ಪಾಪ ಟೂ ವೀಲರ್ಸ್ ಎಲ್ಲ ಹೆಂಗೆ ಕಷ್ಟಪಡ್ತಾರಂತ ಇವಾಗ ಗೊತ್ತಾಯ್ತೈತೆ. ಪಾಪ ಇಂದ ದಾರ ಇದೆಯಾ ಹಿಂದೆ ಕಟ್ಕೊಳ್ಳಿ, ದಾರ ಇದೆಯಾ ಹಿಂದೆ ಕಟ್ಕೊಳ್ಳಿ. ನಾನು ತುಂಬ ಜನ ಕೇಳಿದೆ ದಾರ ಇದೆಯಾ ಅಂತ. ನನ್ನ ಹತ್ರ ಇಲ್ಲ ಅಂದಿದ್ದೀನಿ. ಆಮೇಲೆ ಅರ್ಥ ಆಯಿತು ಯಾಕೆ ಎಲ್ಲ ದಾರ ಕ್ಯಾರಿ ಮಾಡ್ತಾರೆ ಅಂತೇಳ್ಬಿಟ್ಟು. ಅರ್ಥ ಮಾಡ್ಕೊಳ್ಳಲ್ಲ ಇವರು. ಸ್ಕೂಟ್ರ್ ಮಾಡ್ಕೊಳ್ರು ಅಂದರೆ ಕೇಳಲ್ಲ. ಹಂಗೆ ಲೆಕ್ಕ ಮಾಡ್ಕೊಂಡ್ರೆ ಆದಷ್ಟು ಎಲ್ಲ ಪೋಟ್ರ್ ಮಾಡೋರೆಲ್ಲ ಸ್ಕೂಟ್ರ್ ಇಟ್ಕೊಂಡೇ ಬಂದುಬಿಡ್ತಾರೆ. ಸೊ ಗಾಡಿ ಬೆಳಗ್ಗೆಯಿಂದ ಓಡಿಸ್ತಾ ಸ್ವಲ್ಪ ಟಯರ್ಡ್ ಆಗ್ತೈತೆ. ಈವ್ನಿಂಗ್ ಆಗೋಷ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟು ಕಣ್ಣು ಮುಚ್ಚಿದ್ರೆ ಸಾಕು ನಿದ್ದೆ ಬರೋಷ್ಟು ಟಯರ್ಡ್ ಆಗಿಬಿಡ್ತೀವಿ ಗಾಡಿ ಓಡಿಸಿದ್ರೆ, ಗೊತ್ತಾ. ಹಿಂದೆ ಟಯರ್ಡ್ ಆಗುತ್ತೆ. ಬೈಕಲ್ಲೆಲ್ಲ 50,000 ಮಾಡೋದು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಬಟ್ ಅದಕ್ಕೆ ತಕ್ಕಂಗೆ ನೀವು ಕಷ್ಟಪಟ್ಟರೆ ಅದು ಮಾಡೋಕ್ಕಾಗೋದು. ಅದು ಬಿಟ್ಬಿಟ್ಟು ಇಲ್ಲ ನಾನು ಮಾಡಿಬಿಟ್ಟೆ 50,000 ಅಂತೇಳ್ಬಿಟ್ಟು ನೀವು ಯಾರು ನೋಡ್ಕೊಂಡು ಬರ್ತೀನಿ ಅಂತಂದರೆ ಆಗಲ್ಲ. ನಿಮಗೆ ಆ ಛಲ ಇರಬೇಕು, ಆ ತಾಕತ್ತಿರಬೇಕು, ಜನಗಳ ಹತ್ರ ಹೆಂಗೆ ಮಾತಾಡಬೇಕನ್ನೋ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಆವಾಗ ಮಾತ್ರ ಇದೆಲ್ಲ ಸಾಧ್ಯ. ಯಾಕಂದ್ರೆ ತುಂಬ ಜನ ಯಾಮರಿಸ್ತಾರೆ ಕಣ್ರಿ. ಎಲ್ಲರೂ ಒಳ್ಳೆಯವರು ಇರೋಲ್ಲ, ತುಂಬ ಜನ ಯಾಮರಿಸ್ತಾರೆ.